ನಮಗೆ ಈ ಮೈಕ್ರೋನೇಷನ್ಗೆ ಮೇನ್ ಸೋರ್ಸ್ ಬಂದ್ಬಿಟ್ಟು ಸರ್ ತುಂಗಭದ್ರಾ ಬ್ಯಾಕ್ ವಾಟರ್ ಅಂತ ಹಲಗಿ ಡ್ಯಾಮ್ ಇಂದ ನಮಗೆ ನೀರು ಬಂದಿದೆ ಸರ್. ಅಲ್ಲಿಂದ ಸರ್ ಅಲ್ಲಿಂದ ಸರ್ ವಾಟರ್ ಲಿಫ್ಟ್ ಆಗಿ ಸ್ಟೇಜ್ 1, ಸ್ಟೇಜ್ 2 ಮತ್ತೆ ಸ್ಟೇಜ್ 3 ಲಿಫ್ಟ್ ಆಗಿ ನಮಗೆ ಸ್ಟೇಜ್ 3 ಇಂದ ಇಲ್ಲಿ ನೀರು ಬರ್ತದೆ ಸರ್. ಅಲ್ಲಿವರೆಗೂ ಏನಿದೆ ಸರ್ ಕೆನಲ್ ಫ್ಲೋ ಇದೆ. ಇಲ್ಲಿ ನೋಡುವ ಸರ್, ಇದು ಕೆನಲ್ ಸರ್. ಈ ನಮ್ದು ಝೋನ್ ಟೋಟಲ್ ಏರಿಯಾ ಇದೆ ಸರ್, ಅದ್ರ ಬೌಂಡ್ರಿಗೆ ಬೌಂಡ್ರಿಗೆ ಸರ್ ಎಲ್ಲ ರನ್ ಆಗಿದೆ. ಇದು ಟೋಟಲ್ ಏರಿಯಾ ಬಂದ್ಬಿಟ್ಟು ಸರ್ ಪ್ಯಾಕೇಜ್ 3 ಇದು 11,330 ಹೆಕ್ಟರ್ ಸರ್. ಪ್ಯಾಕೇಜ್ 1 ಅಂದು 10,080 ಹೆಕ್ಟರ್. ಪ್ಯಾಕೇಜ್ 4 ಸರ್ 17,470 ಹೆಕ್ಟರ್. ಪ್ಯಾಕೇಜ್ 5 19,427 ಹೆಕ್ಟರ್ ಇದೆ ಸರ್. ಟೋಟಲ್ ಬಂದ್ಬಿಟ್ಟು ಸರ್ ಅರೌಂಡ್ 60,000 ಹೆಕ್ಟರ್ ನಾವು ಡ್ರಿಪ್ ಇರಿಗೇಷನ್ ಮೈಕ್ರೋ ಇರಿಗೇಷನ್ ನಾವು ಕವರ್ ಮಾಡಿದ್ವಿ. ಸೊ 11,330 ಹೆಕ್ಟರ್ ನಾವೇನ್ ಮಾಡಿದ್ವಿ ಸರ್, ಟೋಟಲ್ 5 ಬ್ಲಾಕ್ ಆಗಿ ಡಿವೈಡ್ ಮಾಡಿದ್ವಿ ಸರ್. 5 ಬ್ಲಾಕ್ ಯಾವ ತರ ಡಿವೈಡ್ ಮಾಡಿದ್ರೆ ಆ ವಿಲೇಜ್ ಒಳಗೆ ಡಿವೈಡ್ ಮಾಡಿದ್ವಿ ಸರ್. ಈ 5 ಬ್ಲಾಕ್ ಅಲ್ಲಿ ಟೋಟಲ್ 11,330 ಹೆಕ್ಟರ್ ಅಲ್ಲಿ ಟೋಟಲ್ ಆಗಿ 24 ಝೋನ್ ಇದಾವೆ ಸರ್. ಅದು 22 ಹಳ್ಳಿ ಇದಾವೆ ಸರ್. ಆ ಒಂದೊಂದು ಹಳ್ಳಿಗೆ ಒಂದೊಂದು ಝೋನ್ ಮಾಡ್ಕೊಂಡಿದ್ದೀವಿ. ಏನ್ ಮಾಡ್ತೀವಿ ನಾವು ಸೂಕ್ಷ್ಮ ನೀರಾವರಿ ಪದ್ಧತಿ ಸರ್. ಇಲ್ಲಿ ನಾವು ಲ್ಯಾಟ್ರಲ್ ಪೈಪ್ ಗಳ ಮೂಲಕ ಏನ್ ಮಾಡ್ತೀವಿ ಸರ್, ನಾವು ಬೇರುಗಳಿಗೆ ನೀರು ಕೊಡ್ತೀವಿ ಸರ್. ಇಲ್ಲಿ ನಾವು ನೀರ್ ಹಾಯಿಸಿ ಜಾಸ್ತಿ ನೀರು ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಸರ್. ನೇರವಾಗಿ ಏನಾಗುತ್ತೆ ಡ್ರಿಪ್ ಮೂಲಕ ಬೇರುಗಳು ಏನಿರ್ತಾವೆ ಸರ್, ಲ್ಯಾಟ್ರಲ್ ಇರ್ತದಲ್ಲ ಆ ಲ್ಯಾಟ್ರಲ್ ಮುಖಾಂತರ ನಾವು ಏನು ನೀರು ಕೊಡೋದಕ್ಕೆ ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಅಂತೀವಿ ಸರ್. ಸರ್ ಹೇಳಿದ್ರೆ ಸರ್ ಈಗ ಏನಾಗುತ್ತೆ ಅಂದ್ರೆ ನಾವು ಎವಾಪರೇಷನ್ ಮತ್ತು ಟ್ರಾನ್ಸ್ಪಿರೇಷನ್ ಅದನ್ನ ಲಾಸ್ ಕಡಿಮೆ ಮಾಡಬಹುದು. ಅದಕ್ಕೆ ಡ್ರಿಪ್ ನಾವು 11,000 ಹೆಕ್ಟರ್ ತೋರಿಸಬಹುದು ಅಂತ ಹೇಳ್ತಾರೆ. ನೆಕ್ಸ್ಟ್ ಪೋಷಕಾಂಶ ಉಳಿತಾಯ ನಾವು ಇಲ್ಲಿ ಏನ್ ಮಾಡ್ತೀವಿ ಸರ್, ಎಲ್ಲ ವಾರದವರು ಎಕ್ಸ್ಪೀರಿಯನ್ಸ್ ಕೊಡ್ತೀವಿ ಸರ್. ಇದು ಎಕ್ಸ್ಪೀರಿಯನ್ಸ್ ಸರ್ ಆ ಎಕ್ಸ್ಪೀರಿಯನ್ಸ್ ಕೆಲಸ ಏನ್ ಮಾಡ್ತಾರೆ ಸರ್, ನೀರಿನಲ್ಲಿ ಸಂಪೂರ್ಣ ತರುವ ಗೊಬ್ಬರ ಇರ್ತಾರೆ. ಯೂರಿಯಾ ಐತಿ 19 ಐತಿ. ಯಾಕಂದ್ರೆ ಪೋಷಕಾಂಶ ಕೊಟ್ಟಿದ್ರೆ ಈಗಿನ ಕಡೆ ಸರ್ ಬೆಳೆಗಳು ಬೆಳೆದಿಲ್ಲ. ಯಾಕಂದ್ರೆ ಹೈಬ್ರಿಡ್ ಇರ್ತದೆ ಸರ್. ಈಗ ರೈತ ಏನ್ ಮಾಡ್ತಾರೆ, ನಾನು ಜಾಸ್ತಿ ಬೆಳೀಬೇಕು ಅಂತ ಹೇಳಿ ಅವು ಆದಷ್ಟು ಪೋಷಕಾಂಶ ಜಾಸ್ತಿ ಕೊಟ್ಟಿರ್ತಾರೆ. ಎಷ್ಟು ಕೊಟ್ಟಿದ್ದಾರೆ ಸರ್? ವಾಟರ್ ಯೂಸರ್ ಅಸೋಸಿಯೇಷನ್ ಏನಿದೆ ಸರ್ 13 ಜನ ಆಕ್ಟಿವ್ ಇದ್ದಾರೆ. ಅವ್ರನ್ನ ಎವ್ರಿ ಮಂತ್ ಈ ಪಂಪಸ್ ಕರ್ಕೊಂಡ್ಬರ್ತೀವಿ ಸರ್. ಕರ್ಕೊಂಡ್ಬಂದು ಈ ತರ ಇದೆ ಸಿಸ್ಟಮ್ ಇದೆ, ನೀವು ಒಬ್ಬರು ರೈತರು ನೀವು 10 ಜನಕ್ಕೆ ಹೇಳಿ ಆ ವಾಟರ್ ಅವರು ಬಾಡಿ ಮೆಂಬರ್ಸ್ ಸರ್ ಆಕ್ಟಿವ್ ಆಗಿ ಅದನ್ನ ಎಲ್ಲಾ ರೀತಿ ಅವ್ರಿಗೆ ಇದು ಮಾಡ್ಬೇಕು ಸರ್. ಅವ್ರಿಗೆ ಉಪಯುಕ್ತ ಎಜುಕೇಟ್ ಮಾಡ್ಬೇಕು ಸರ್ ಅವ್ರಿಗೆ. ಬೆಳಿತೀರಿ, ಆಮೇಲೆ ಮೆಕ್ಕೆಜೋಳ ಬೆಳಿತೀರಿ, ಎಂಟೋ ಬೀನ್ಸ್ ಬೆಳಿತೀರಿ, ಮೆಕ್ಸಿಕನ್ ಬೀನ್ಸ್ ಬೆಳಿತೀರಿ, ಉಳ್ಳಾಗಡ್ಡಿ ಬೆಳಿತೀರಿ. ಅವರು ಒಂದೇ ಕ್ರಾಪ್ ಮೇಲೆ ಡಿಪೆಂಡ್ ಇಲ್ಲ ಸರ್, ಮಲ್ಟಿಪಲ್ ಕ್ರಾಪ್ಸ್ ಇದಾವೆ. ಫಸ್ಟ್ ಡ್ರಿಪ್ ಏನ್ ಹನಿ ನೀರಾವರಿ ರೇಟ್ ಕಡಿಮೆ ಎಲ್ಲಾರು ಹಾರಿಗೆ ಹೋಗುದ್ರಿ ಸರಿಯಾಗಲ್ಲ ಹಾಕ್ಬಿಟ್ಟು ಅಂತ ಹೇಳಿ. ಈಗ ಇವ್ರಿಗೆ ಒಟ್ಟ ಪುಸ್ತಕ ಹೇಳ್ರಿ, ನಾನು ಕೊಡು ನೀನು ಕೊಡು. ಆಮೇಲೆ ಅಡಕ್ಟ್ ಮಾಡೋದು ಸರ್ 30 ಗುಂಟೆದಾಗ 7 ಲಕ್ಷ ಬಂದ ಸರ್. 30 ಗುಂಟೆ ಅಲ್ಲ ಸರ್, 15 20 ಗುಂಟೆ ಒಳಗೆ ನೋಡಿ ಸರ್. ಅಷ್ಟು ಅಂದ್ರೆ ಆ ತರ 8 ಲಕ್ಷ ರೂಪಾಯಿ ಕೆಜಿಗೆ 200 ರೂಪಾಯಿ ಸರ್. ನಮಗೆ ತರೋ ಸ್ಟಾಪ್ ಬರ್ತಾವ್ರಿ, ಆ ಟೈಮ್ ರೇಟ್ ಡೌನ್ ಮಾಡ್ಬೇಕು. ಹೌದು ಸರ್, ಹೋಗಿ ಏನ್ ಮಾಡ್ಬೇಕು ನೀವು ಆ ಟೈಮ್ ಹೋಗ್ಬಿಡ್ತದೆ. ಇದ್ರಾಗಾದ್ರು ಇದ್ರ ಖರ್ಚು ಎಷ್ಟಿತ್ತು ಸರ್, 15,000 20,000 ರೂಪಾಯಿ ಪ್ರತಿ ಎಕರೆ ಖರ್ಚು ಮಾಡ್ಬೇಕು ಸರ್. ಇದರಿಂದ ನಾವು 60,000 70,000 ರೂಪಾಯಿ ಉಳಿತಾಯ ಮಾಡ್ಬೋದು ಸರ್. ನೆಕ್ಸ್ಟ್ ಇವನ್ನ ಆಫ್ಟರ್ ಹಾರ್ವೆಸ್ಟ್ ಆದ್ಮೇಲೆ ಏನ್ ಮಾಡ್ತಾರೆ ಸರ್, ಗ್ರೀನ್ ಮ್ಯಾನ್ಯೂರ್ ಆಗಿ ಮಾಡ್ಕೊಂತಾರೆ. ಎಲ್ಲ ಕಟ್ರ ಅಂದ್ರೆ ನಾವು ಇವು ಟ್ರ್ಯಾಕ್ಟರ್ ಮೌಂಟೆಡ್ ಏನಾದ್ರು ಸರ್ ರೋಟೋವೇಟರ್ ಅದಾವು, ಅದಕ್ಕೆ ಹಾಕಿಬಿಟ್ರೆ ಅದು ಸಾಯಿಲ್ ಸಾಲ್ರೈಸೇಷನ್ ಪಲ್ವರೈಸೇಷನ್ ಮಾಡ್ಕೊಂಡ್ಬಿಡುತ್ತೆ. ಅದರಿಂದ ಕ್ರಾಪ್ ರೊಟೇಷನ್ ಮಾಡ್ಕೋದು. ನೆಕ್ಸ್ಟ್ ಬೇಕಾದ್ರೆ ಹಿಂಗಾರಿನಾಗ ಅವ್ರು ಏನಂತಾರೆ ಕಾಮನ್ ಆಗಿ ಸೇವಂತಿಗೆ ಹಾಕ್ತಾರೆ ಸರ್, ಅದನ್ನು ಕಂಟಿನ್ಯೂ ಮಾಡ್ಕೋದು ಸರ್. ಇದ್ರ ಅಡ್ವಾಂಟೇಜ್ ಸರ್. ನೆಕ್ಸ್ಟ್ ಇದು ಎಲ್ಲ ಸೀಸನ್ ಆದ್ಮೇಲೆ ಏನ್ ಮಾಡ್ತಾರೆ, ಇವರಿಗೆ ಒಂದು ರಿವೈನಿಂಗ್ ಮಷಿನ್ ಅಂತ ಕೊಡ್ತೀವಿ ಸರ್. ನೀಟಾಗಿ ರಿವೈನಿಂಗ್ ಮಾಡ್ಕೊಂಡು ಬದುವಿನಾಗ ಅಲ್ಲಿ ಅಥವಾ ಸ್ವಲ್ಪ ಹೈಟ್ನಾಗ ಇಟ್ಕೊಂಡ್ರೆ ಇವು ಲ್ಯಾಟ್ರಲ್ ಪೈಪ್ನು ಹಾಳಾಗೋದಿಲ್ಲ ಸರ್. ನನ್ನ ಹೆಸರು ಮಹೇಶ್ ಹುಲೇಕರ್ ಅಂತ, ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್. ನಾವು ಫ್ಲೋ ಇರಿಗೇಷನ್ ಇಷ್ಟು ದಿವಸ ಅನುಭವ ಇತ್ತು. ಆದ್ರೆ ನಮ್ಮ ವಾಲ್ಮಿ ವತಿಯಿಂದ ನಮಗೆ ಇವತ್ತು ಟೂರ್ಗೆ ಪ್ರೋಗ್ರಾಮ್ ಹಾಕೊಂಡಿದ್ರು. ಇಲ್ಲಿ ಬಂದು ನೋಡಿದ್ರೆ ಡ್ರಿಪ್ ಇರಿಗೇಷನ್ ಭಾರಿ ಚೆನ್ನಾಗಿ ಮಾಡ್ಯಾರ. ಇವ್ರು ರೈತರನ್ನು ಭೇಟಿಯಾದ್ವಿ, ಆಮೇಲೆ ಅವರು ಬೆಳೆದದ್ದು ಬೆಳೆನೂ ನೋಡಿದ್ವಿ. ಭಾಳ ಖುಷಿ ಆಯ್ತು. ಇದು ಎಲ್ಲ ರೈತರು ನಮ್ಮದು ಅಂತ ತಿಳ್ಕೊಂಡ್ರೆ ನಮ್ಮ ಇರಿಗೇಷನ್ ಇಂಪ್ರೂವ್ ಆಗ್ಬೋದು. ಅದಕ್ಕೆ ನಿಮಗೆ ಧನ್ಯವಾದಗಳನ್ನು ಹೇಳ್ತೀನಿ.
ನಾವು ಎಕ್ಸ್ಪೋಸ್ ಟು ಒಂದು ಯಾವುದು ಫ್ಲೋ ಇರಿಗೇಷನ್ ನೋಡಿದ್ವಿ, ನಾವೆಲ್ಲ ಅಲ್ಲಿ ಮಾಡ್ತೀವಿ. ಅದು ಈಗ ಬಿಟ್ಟರೆ ಇದು ನಾವು ಡ್ರಿಪ್ ಇರಿಗೇಷನ್, ಅದಕ್ಕೆ ಹುಲ್ಸಿರ ಅಜಗಜಾಂತರ ಆ ತಿಳ್ಕೊಳ್ಳೋ ವಿಷಯಗಳು ಭಾಳ ಇದ್ದು, ಆ ವಿಷಯಗಳನ್ನು ಚೆನ್ನಾಗಿ ಹೇಳ್ಕೊಟ್ರು. ಇವತ್ತು ಎರಡೂ ಬೋತ್ ಸೈಡ್ ಕಂಪನಿಯವರ ಜೊತೆಗೆ ನಮ್ಮ ವಾಲ್ಮೀತಿಯಿಂದ ನಮಗಿಷ್ಟೆಲ್ಲ ಸಹಾಯ ಮಾಡಿ ಇಲ್ಲಿ ತಂದು ಎಲ್ಲ ಅದು ಯಾವ ಥರ ಫ್ರಮ್ ಪ್ರೈಮರಿ ಟು ಎಂಡ್ವರೆಗೆ ಯಾವ ಥರ ವರ್ಕ್ ಆಗುತ್ತೆ ಡ್ರಿಪ್ ಇರಿಗೇಷನ್ ಅಂತ ಹೇಳ್ಕೊಟ್ರು. ತುಂಬ ಧನ್ಯವಾದ. ಇದನ್ನು ಇನ್ನೂ ಹೆಚ್ಚು ಇಡೀ ರಾಜ್ಯಾದ್ಯಂತ ಈ ಸರ್ಕಾರ ಯೋಜನೆ ಹಾಕ್ಕೊಂಡು ಮುಂದಿನ ದಿನಗಳಲ್ಲಿ ರೈತರ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿ ಆಗುತ್ತೆ ಅಂತ ನಾನು ಭಾವಿಸಿದ್ದೇನೆ. ಹಾಗಾಗಿ ಎಲ್ಲರಿಗೂ ನಾನು ಧನ್ಯವಾದ. ನಾನು ಆರ್ ಪೂಜಾರಿ ಅಂತೇಳಿ ಟೆಕ್ನಿಕಲ್ ಅಸಿಸ್ಟೆಂಟ್ ಆಗಿ MRDC ಸರ್ಕಲ್ನಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಈಗ ಇವತ್ತು ವಾಲ್ಮಿ ಅವರು ನಮಗೆ ಇಲ್ಲಿ ಡ್ರಿಪ್ ಬಗ್ಗೆ ಒಂದು ಪ್ರೆಸೆಂಟೇಷನ್ ಕೊಟ್ಟರು. ಇದರಲ್ಲಿ ವಾಲ್ಮಿಯಲ್ಲಿ ಮತ್ತೆ ಸೈಟ್ ವಿಸಿಟ್ ಕರ್ಕೊಂಡು ಬಂದಿದ್ದಾರೆ. ಬಟ್ ಇಲ್ಲೆಲ್ಲ ನಾವೆಲ್ಲ ಪ್ಲಾಂಟ್ ನೋಡಿದ್ವಿ, ಜಾಕ್ವೆಲ್ ನೋಡಿದ್ವಿ, ಎಲ್ಲ ಸೆಕೆಂಡ್ರಿ ಸಿಸ್ಟಮ್ಸ್ ಎಲ್ಲ ಚೆಕ್ ನೋಡಿದ್ವಿ. ಒಳ್ಳೆ ಅನುಭವ ಇದೆ. ಬಟ್ ಇದರಿಂದ ಎಫಿಷಿಯನ್ಸಿನೂ ಚೆನ್ನಾಗಿದೆ. 90% ನಮ್ಮದು ಕಂಪೇರಿಟಿವ್ಲಿ ಫ್ಲೋ ಇರಿಗೇಷನ್ಗೆ ಮತ್ತು ಡ್ರಿಪ್ಗೆ ಕಂಪೇರ್ ಮಾಡಿದರೆ 90% ವಿಲ್ ಗೆಟ್ ಅಚೀವಿಂಗ್ ದ ಎಫಿಷಿಯನ್ಸಿ. ದಟ್ ಈಸ್ ವೆರಿ ಗುಡ್. ಬಟ್ ಇದು ರೈತರದ್ದು ಪಾಲು ಭಾಳ ಮುಖ್ಯವಾಗಿದೆ. ಈಗ ನಾವು ಎಲ್ಲ ರೈತರಿಗೆ ಎಜುಕೇಟ್ ಮಾಡಿದರೆ ನಮಗೆ ಕಡಿಮೆ ನೀರಲ್ಲಿ ನಾವು ಸಫಿಷಿಯೆಂಟಾಗಿ ಬೆಳಿಬೋದು, ಮಣ್ಣಿನ ಫಲವತ್ತತೆಯನ್ನು ಕಾಯ್ದುಕೊಳ್ಳಬಹುದು ಅನ್ನೋದು ಇದರಿಂದ ಒಳ್ಳೆ ರೀತಿಯಾಗಿ ನಮ್ಮ ವಾಲ್ಮಿ ಸಹೋದರರು ತಿಳಿಸಿರ್ತಾರೆ. ಮತ್ತು ರೈತರು ಎಲ್ಲ ತುಂಬ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಡ್ರಿಪ್ಪನ್ನು ಎಲ್ಲರೂ ಬೆಳೆಸ್ಕೋಬೇಕು ಅಂತ ನಾನು ಆಶಿಸ್ತೀನಿ. ನಮಸ್ಕಾರ. ನಮಸ್ಕಾರ, ನನ್ನ ಹೆಸರು ಇಂದಿರಾ ಅಂತಂದು MRDC ಡಿವಿಷನ್ ನಂಬರ್ 1 ನರಗುಂದ ದಲ್ಲಿ ತಾಂತ್ರಿಕ ಸಹಾಯಕರಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಗ ವಾಲ್ಮಿ ಕಡೆಯಿಂದ ನಮ್ಗೆ ಇದು ಟ್ರೈನಿಂಗ್ ಹಮ್ಮಿಕೊಂಡ್ರು. ನಾವು ನಮ್ಮ ಕಡೆ ಎಲ್ಲ ನೋಡಿದ್ದು ನಾವು ಫ್ಲೋ ಇರಿಗೇಷನ್, ಡ್ರಿಪ್ ಇರಿಗೇಷನ್ ಹೊಸದು ನಮ್ಗ. ಬಟ್ ಡ್ರಿಪ್ ಇರಿಗೇಷನ್ ಅಲ್ಲಿ ಅದ್ರ ಜಸ್ಟ್ ಯಾವ ತರ ಅಂತಂದ್ರೆ ಲೆಸ್ ಲಗೇಜ್ ಮೋರ್ ಕಂಫರ್ಟ್, ಲೆಸ್ ವಾಟರ್ ಮೋರ್ ಗ್ರೋ. ಹಾಗಾಗಿ ಸ್ವಲ್ಪ ನೀರಿಂದ ನಾವು ಜಾಸ್ತಿ ಇಳುವರಿ ಸಿಗುತ್ತೆ. ಸೊ ಈ ಫೆಸಿಲಿಟೀಸ್ ಎಲ್ಲ ಈಚ್ ಅಂಡ್ ಎವ್ರಿ ಫಾರ್ಮರ್ಗೆ ಸಿಕ್ಕರೆ ಒಳ್ಳೇದಾಗತ್ತೆ. ಇದು ಒಂದು ಹೊಸ ಸ್ಕೀಮ್ ಚೆನ್ನಾಗಿದೆ.